ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 1/11/2025. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ಈ ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೀರಿ. ಇಡೀ ವಿಶ್ವಕ್ಕೆ ತಂದೆಯ ಸಂದೇಶ ಕೊಡೋದು ನಿಮ್ಮ ಕರ್ತವ್ಯ ಆಗಿದೆ. ಪ್ರಶ್ನೆ: ಈಗ ನೀವು ಮಕ್ಕಳು ಯಾವ ಮಾತನ್ನು ಡಂಗೂರ ಸಾರಿ ತಿಳಿಸ್ತೀರಿ? ಉತ್ತರ ಆಗಿದೆ, ನೀವು ಡಂಗೂರ ಸಾರ್ತೀರಿ. ಈ ಹೊಸ ದೈವಿ ರಾಜಧಾನಿ ಪುನಃ ಸ್ಥಾಪನೆ ಆಗಲಿದೆ. ಈಗ ಅನೇಕ ಧರ್ಮಗಳ ವಿನಾಶ ಆಗಲಿದೆ. ನೀವೆಲ್ಲರಿಗೆ ಇದನ್ನೇ ತಿಳಿಸೋದು. ಎಲ್ಲವೂ ಇದು ನಿಶ್ಚಿತ ಅಥವಾ ಖಚಿತವಾದದ್ದು. ಇದು ಅಂತಾರಾಷ್ಟ್ರೀಯ ಗೊಂದಲ ಸಮಸ್ಯೆ ಆಗಿದೆ. ಯುದ್ಧವು ಅವಶ್ಯವಾಗಿ ಆಗುವುದು. ಇದರ ನಂತರ ದೈವಿ ರಾಜಧಾನಿಯು ಬರುವುದು. ಓಂ ಶಾಂತಿ. ಇದು ಆತ್ಮಿಕ ವಿಶ್ವವಿದ್ಯಾಲಯವಾಗಿದೆ. ಇಡೀ ವಿಶ್ವದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ, ವಿಶ್ವವಿದ್ಯಾಲಯದ ಆತ್ಮಗಳೇ ಓದ್ತಾ ಇರೋದು. ಯೂನಿವರ್ಸ್ ಅಂದರೆ ವಿಶ್ವ ಎಂದಾಗಿದೆ. ಈಗ ಕಾಯ್ದೆ ಲಾ ಅನುಸಾರ ಯೂನಿವರ್ಸಿಟಿ ಅನ್ನುವ ಶಬ್ದವು ನೀವು ಮಕ್ಕಳದಾಗಿದೆ. ಯಾಕೆಂದ್ರೆ ಇಡೀ ವಿಶ್ವಕ್ಕೆ ಸೇವೆ ಶಿಕ್ಷಣ ಕೊಡ್ತಾ ಇದ್ದೀರಿ. ಇದು ಆತ್ಮಿಕ ಯೂನಿವರ್ಸಿಟಿ ಆಗಿದೆ. ವಾಸ್ತವದಲ್ಲಿ ದೈಹಿಕ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇರೋದೇ ಇಲ್ಲ. ಇದೊಂದೇ ಈಶ್ವರೀಯ ವಿಶ್ವವಿದ್ಯಾಲಯ. ಎಲ್ಲ ಆತ್ಮಗಳಿಗೆ ಇಲ್ಲಿ ವಿದ್ಯೆ ಸಿಗ್ತದೆ. ನಿಮ್ಮ ಈ ಸಂದೇಶ ಯಾವುದಾದ್ರೊಂದು ಪ್ರಕಾರದಲ್ಲಿ ಎಲ್ಲರಿಗೆ ಅವಶ್ಯವಾಗಿ ತಲುಪಬೇಕು. ಸಂದೇಶ ಕೊಡ್ಬೇಕಲ್ವೇ? ಮತ್ತೆ ಈ ಸಂದೇಶವು ಬಹಳ ಸರಳ ಇದೆ. ಮಕ್ಕಳಿಗೀಗ ಗೊತ್ತಾಗಿದೆ, ಅವರು ನಮ್ಮ ಪರಮಾತ್ಮ ಬೇಹದ್ದಿನ ತಂದೆ ಆಗಿದ್ದಾರೆ. ಅವರನ್ನೆಲ್ಲರೂ ನೆನಪು ಮಾಡ್ತಾರೆ. ಈ ರೀತಿನೂ ತಿಳಿಸ್ಬೋದು, ಅವರು ನಮ್ಮ ಬೇಹದ್ದಿನ ಪ್ರಿಯತಮನೂ ಆಗಿದ್ದಾರೆ. ಪರಮಾತ್ಮ ವಿಶ್ವದಲ್ಲಿರುವ ಎಲ್ಲ ಜೀವಾತ್ಮರು ಆ ಪ್ರಿಯತಮನನ್ನು ಅವಶ್ಯ ನೆನಪು ಮಾಡ್ತಾರೆ. ಇಂಥ ಮಾತುಗಳು ಚೆನ್ನಾಗಿ ಧಾರಣೆ ಮಾಡ್ಕೋಬೇಕು. ಯಾರು ಸ್ವಚ್ಛ ಬುದ್ಧಿ ಇರೋರೋ ಅವರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ. ಇಡೀ ವಿಶ್ವದಲ್ಲಿ ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರೇ ಓದೋದಲ್ವಾ? ನೀವು ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರಿ. ನಾವೇ 84 ಜನ್ಮಗಳನ್ನ ಪಡಿತೇವೆ. 84 ಲಕ್ಷ ಜನ್ಮಗಳ ಮಾತೇ ಇಲ್ಲ. ವಿಶ್ವದಲ್ಲಿ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರೂ ಈ ಸಮಯದಲ್ಲಿ ಪತೀತರಾಗಿದ್ದಾರೆ. ಇದು ಕೊಳಕು ಪ್ರಪಂಚ, ದುಃಖಧಾಮ ಆಗಿದೆ. ಅವರನ್ನು ಸುಖಧಾಮದಲ್ಲಿ ಕರ್ಕೊಂಡು ಹೋಗೋರು ಒಬ್ಬ ತಂದೆನೇ ಆಗಿದ್ದಾರೆ. ಅವರಿಗೆ ಮುಕ್ತಿದಾತನೆಂತಲೂ ಕರೀತಾರೆ. ನೀವಿಡೀ ವಿಶ್ವದ ಮಾಲೀಕರಾಗ್ತಿರಲ್ವಾ? ತಂದೆ ಎಲ್ಲರಿಗೂ ಈ ಮಾತನ್ನು ಹೇಳ್ತಾರೆ. ಈ ಸಂದೇಶ ಎಲ್ಲರಿಗೂ ಕೊಡಿ, ಹರಡಿಸಿ ಎಲ್ಲ ಕಡೆ. ತಂದೆಯನ್ನು ಎಲ್ಲರೂ ನೆನಪು ಮಾಡ್ತಾರೆ. ಅವರಿಗೆ ಮುಕ್ತಿದಾತ, ಮಾರ್ಗದರ್ಶಕ, ದಯಾಸಾಗರ ಎಂದಲೂ ಕರೀತಾರೆ. ಅನೇಕ ಭಾಷೆಗಳಿವೆ ಅಲ್ವಾ? ಆಯಾ ಧರ್ಮದಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ಮಹಿಮೆ ಮಾಡ್ತಾರೆ. ಎಲ್ಲ ಆತ್ಮರು ಒಬ್ಬರನ್ನೇ ಕರೆಯೋದು, ಒಬ್ಬ ತಂದೆಯನ್ನ ಅಂದಮೇಲೆ ಅವರೊಬ್ಬರೇ ಇಡೀ ವಿಶ್ವದ ಶಿಕ್ಷಕನಾಗಿದ್ದಾರೆ. ತಂದೆಯಂತೂ ಆಗಿಯೇ ಇದ್ದಾರೆ. ಆದ್ರೆ ಅವರು ನಾವೆಲ್ಲ ಆತ್ಮರುಗಳ ಶಿಕ್ಷಕ, ಸದ್ಗುರುನೂ ಆಗಿದ್ದಾರೆ. ಇದು ಯಾರೂ ತಿಳ್ಕೊಂಡಿಲ್ಲ. ಎಲ್ಲರನ್ನೂ ಬಾಬಾ ಇಲ್ಲಿಂದ ಮುಕ್ತಗೊಳಿಸ್ತಾರೆ. ಈ ಬೇಹದ್ದಿನ ಮಾರ್ಗದರ್ಶಕನನ್ನು ಕೇವಲ ನೀವು ಮಕ್ಕಳೇ ಅರ್ಥಕೊಂಡಿರಿ. ನೀವು ಬ್ರಾಹ್ಮಣರ ವಿನಃ ಯಾರೂ ಸಹ ತಂದೆಯನ್ನು ತಿಳ್ಕೊಂಡಿಲ್ಲ. ಆತ್ಮ ಎಂದರೇನು?
ಇದನ್ನು ಯಾರು ತಿಳ್ಕೊಂಡಿಲ್ಲ. ಆದ್ರೆ ಇಡೀ ಪ್ರಪಂಚ, ಅದರಲ್ಲಿಯೂ ವಿಶೇಷ ಭಾರತದಲ್ಲಿ ಆತ್ಮ ಎಂದ್ರೇನು ಎಂದು ತಿಳಿದಿರೋ ಮನುಷ್ಯರು ಯಾರೂ ಸಹ ಇಲ್ಲ. ಬಲೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಿರುವ ಅದ್ಭುತ ನಕ್ಷತ್ರ ಎಂದು ಹೇಳ್ತಾರೆ, ಆದರೆ ಅದರ ಪೂರ್ಣ ಡೀಟೇಲ್ ಅಂತೂ ಯಾರಿಗೂ ನಾಲೆಜ್ ಇಲ್ಲ. ಈಗ ನೀವು ತಿಳ್ಕೊಂಡಿರಿ, ಆತ್ಮ ಅವಿನಾಶಿಯಾಗಿದೆ. ಅದೆಂದೂ ಆಕಾರದಲ್ಲಿ ಚಿಕ್ಕದು ದೊಡ್ಡದಾಗಲ್ಲ. ಹೇಗೆ ನೀವು ಆತ್ಮಗಳಿದ್ದೀರೋ ಅತಿ ಸೂಕ್ಷ್ಮ ಜ್ಯೋತಿ, ಹಾಗೆ ತಂದೆಯೂ ಇದ್ದಾರೆ. ಅವರು ಸಹ ದೊಡ್ಡ ಗಾತ್ರ ಚಿಕ್ಕ ಗಾತ್ರ ಆಗಲ್ಲ, ಅವರು ಸಹ ಆತ್ಮ ಜ್ಯೋತಿನೇ ಆಗಿದ್ದಾರೆ. ಆದರೆ ಪರಂ ಜ್ಯೋತಿ, ಪರಂ ಆತ್ಮ, ಸುಪ್ರೀಂ ಎಂದು ಆಗಿದ್ದಾರೆ. ಅವಶ್ಯವಾಗಿ ಎಲ್ಲ ಆತ್ಮರು ಪರಂಧಾಮದ ನಿವಾಸಿಗಳು. ಮೂಲ ಇಲ್ಲಿ ಪಾತ್ರ ಅಭಿನಯಿಸ್ಲಿಕ್ಕೆ ಬಂದಿರಿ ಮತ್ತು ತಮ್ಮ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡ್ತೀರಿ. ಪರಂಪಿತ ಪರಮಾತ್ಮ ಎಲ್ಲರೂ ಅವರನ್ನು ನೆನಪು ಮಾಡ್ತಾರೆ. ಏಕೆಂದ್ರೆ ಆತ್ಮನನ್ನು ಪರಂಪಿತನೇ ಮುಕ್ತಿಯಲ್ಲಿ ಕಳಿಸೋದು. ಅದಕ್ಕೆ ಅವರನ್ನೇ ನೆನಪು ಮಾಡ್ತಾರೆ. ಆತ್ಮ ತಮೋಪ್ರಧಾನ ಆಗಿದೆ. ಏಕೆ ನೆನಪು ಮಾಡೋದು? ಆತ್ಮ ತಮೋಪ್ರಧಾನ ಆಗಿದೆ, ಇದು ಗೊತ್ತಿಲ್ಲ. ಹೇಗೆ ಚಿಕ್ಕ ಮಕ್ಕಳು ಬಾಬಾ ಎಂದು ಹೇಳ್ತಾರೆ ಅಷ್ಟೇ. ಸಣ್ಣ ಮಕ್ಕಳು ಅಪ್ಪ ಅಂದ್ರೆ ಏನ್ ಸಿಗ್ತದೆ ಏನೋ ತಿಳ್ಕೊಂಡಿರಲ್ಲ. ಹಾಗೆ ನೀವು ಸಹ ಇಲ್ಲಿ ಸಾಕಾರ ಮಮ್ಮ ಬಾಬಾ ಅಂತನೂ ಕರೀತಾರೆ. ಆದ್ರೆ ಆ ಸಂಬಂಧ ಏನು ಅನ್ನೋದು ಮಹತ್ವ ಯಥಾರ್ಥ ಅರ್ಥ ಇಲ್ಲ, ತಿಳ್ಕೊಂಡಿಲ್ಲ. ಭಾರತದಲ್ಲೊಂದು ರಾಜ್ಯ ಇತ್ತು, ಅದಕ್ಕೆ ದೈವಿ ರಾಜಧಾನಿ ಸತ್ಯುಗದ್ದು ಹೇಳ್ತಿದ್ರು. ನಂತರ ಮತ್ತೆ ಅನೇಕ ರಾಜ್ಯಗಳು, ಅನೇಕ ಧರ್ಮಗಳು ಬಂದವು. ಇಷ್ಟೊಂದು ಜನಸಂಖ್ಯೆ ಹೆಚ್ಚಿತು. ಅದರಿಂದ ಎಷ್ಟು ಜಗಳ ಹೊಡೆದಾಟ ಆಗ್ತಿವೆ. ಎಲ್ಲೆಲ್ಲಿ ಎಷ್ಟು ಜನಸಂಖ್ಯೆ ಬೆಳೆದಿದೆ, ಅನೇಕ ಆತ್ಮಗಳು ಬರ್ತಾ ಹೋಗಿದ್ದಾರೆ. ಮತ್ತೆ ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಹಳಷ್ಟು ಕಲಹಗಳೇ ಇದೆ, ಬಹಳ ಅಜ್ಞಾನ ಅಂಧಕಾರ ಇದೆ. ಸ್ವಲ್ಪ ಮಿತಿನೂ ಇರ್ಬೇಕಲ್ವಾ? ಹೇಗೆ ಪಾತ್ರಧಾರಿಗಳ ಸಂಖ್ಯೆ ಲಿಮಿಟ್ ಪರಿಮಿತಿ ಇರ್ತದೆ, ಇದು ಮಾಡಲ್ಪಟ್ಟಿರೋ, ಇದನ್ನ ಕರೆಕ್ಷನ್ ಮಾಡಕ್ಕಾಗಲ್ಲ. ಇದು ಮಾಡಲ್ಪಟ್ಟ ಸೃಷ್ಟಿ ನಾಟಕ ಆಟ. ಇದರಲ್ಲಿ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೋ ಅವರಲ್ಲಿ ಹೆಚ್ಚು ಕಡಿಮೆ ಮಾಡಕ್ಕಾಗಲ್ಲ ಸಂಖ್ಯೆಯನ್ನ. ಯಾವಾಗ ಯಾರ ಪಾತ್ರ ಇದೆ ಅವರಂತೂ ಸೃಷ್ಟಿ ವೇದಿಕೆ ಮೇಲೆ ಬರ್ತಾರೆ. ಆಗ ಅವರು ಹಿಂತಿರುಗಿನೇ ಹೋಗ್ಲೇಬೇಕು. ಎಲ್ಲಿವರೆಗೆ ಯಾರೆಲ್ಲ ಮೇಲಿಂದ ಪಾತ್ರಧಾರಿಗಳು ಉಳ್ಕೊಂಡವರು ಕೆಳಗೆ ಬರ್ತಾ ಹೋಗ್ತಾರೆ, ಎಲ್ಲಾರ್ದು ಪಾತ್ರ ಬರೋದು ಮುಗೀತದೆ, ಮತ್ತೆ ಇಲ್ಲಿಂದ ವಾಪಸ್ ಹೋಗ್ತಾರೆ. ಬಲೆ ಎಷ್ಟು ನಿಯಂತ್ರಣ ಮಾಡ್ಲಿಕ್ಕೆ ತಲೆ ಕೆಡಿಸ್ಕೊಂಡ್ರು ಯಾರ್ಯಾರ್ದು ಪಾತ್ರ ಇದೆ ಅವರು ಬರ್ಲೇಬೇಕು, ನಿಯಂತ್ರಿಸ್ಲಿಕ್ಕಾಗಲ್ಲ. ಅದಕ್ಕೆ ತಿಳಿಸ್ರಿ, ನಾವು ಕುಮಾರಿಯರು ಇಂಥ ಜನಸಂಖ್ಯಾ ನಿಯಂತ್ರಣ ಮಾಡ್ತೇವೆ. ಭವಿಷ್ಯ ಸತ್ಯುಗದ್ದು ಕೇವಲ 9 ಲಕ್ಷ ಜನ ಮಾತ್ರ ಅಲ್ಲಿ ಉಳಿತಾರೆ. ನಂತರ ಇಡೀ ಜನಸಂಖ್ಯೆ ಕಡಿಮೆ ಆಗ್ಬಿಡ್ತದೆ. ನಾವು ತಮಗೆ ಸತ್ಯವನ್ನೇ ತಿಳಿಸ್ತೇವೆ. ಈಗ ಸ್ಥಾಪನೆ ಮಾಡ್ತಿದ್ದೇವೆ ಹೊಸ ಪ್ರಪಂಚ, ಹೊಸ ವೃಕ್ಷ. ಅವಶ್ಯವಾಗಿ ಚಿಕ್ಕದಾಗೇ ಇರೋದು. ಇಲ್ಲಂತೂ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯ ಇಲ್ಲ. ಏಕೆಂದ್ರೆ ತಮೋಪ್ರಧಾನತೆ ಹೆಚ್ಚುತ್ತಾ ವೃದ್ಧಿ ಆಗ್ತಾ ಹೋಗ್ತಾ ಇದೆ. ಯಾರೆಲ್ಲ ಸೃಷ್ಟಿಯಲ್ಲಿ ಪಾತ್ರಧಾರಿಗಳಿದ್ದಾರೆ ಎಲ್ಲರೂ ಇಲ್ಲಿಯೇ ಬಂದು ಪರಂಧಾಮದಿಂದ ಶರೀರ ಧಾರಣೆ ಮಾಡ್ಕೊಳ್ತಾರೆ. ಯಾರ್ಯಾರ ಪಾತ್ರ ಇದೆ ಅವ್ರು ಬರ್ಲೇಬೇಕು. ಈ ಮಾತು ಯಾರೂ ತಿಳ್ಕೊಂಡಿಲ್ಲ. ಸೂಕ್ಷ್ಮ ಬುದ್ಧಿಯವರು ತಿಳ್ಕೊಳ್ತಾರೆ. ರಾಜಧಾನಿಯಲ್ಲಿ ಎಲ್ಲಾ ಪ್ರಕಾರ ಪಾತ್ರಧಾರಿಗಳಿರ್ತಾರೆ. ಸತ್ಯುಗದಲ್ಲಿ ಯಾವ ರಾಜಧಾನಿ ಇತ್ತೋ ಅದೀಗ ಸ್ಥಾಪನೆ ಆಗ್ತಿದೆ. ಎಲ್ಲರೂ ಇಲ್ಲಿಂದ ವರ್ಗಾವಣೆ ಆಗ್ತಾರೆ. ನೀವೀಗ ತಮೋಪ್ರಧಾನರಿಂದ ಸತೋಪ್ರಧಾನ ದರ್ಜೆಗೆ ವರ್ಗಾವಣೆ ಆಗ್ತೀರಿ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗ್ತೀರಿ. ನಿಮ್ಮ ವಿದ್ಯೆ ಈ ಪ್ರಪಂಚಕ್ಕಾಗಿ ಅಲ್ಲ ಅಂದಾಗ ಈ ರೀತಿಯ ವಿಶ್ವವಿದ್ಯಾಲಯ ಮತ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ತಿಳಿಸ್ತಾರೆ, ನಾನು ನಿಮ್ಗೆ ಅಮರ ಲೋಕಕ್ಕಾಗಿ ಓದಿಸ್ತಿದ್ದೇನೆ. ಈ ಮೃತ್ಯು ಲೋಕವು ಸಮಾಪ್ತಿಯಾಗಲಿದೆ. ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು. ಇದು ಹೇಗೆ ಸ್ಥಾಪನೆಯಾಯಿತು? ಇದು ಯಾರೂ ತಿಳ್ಕೊಂಡಿಲ್ಲ. ತಂದೆ ಯಾವಾಗ್ಲೂ ಹೇಳ್ತಾರೆ, ಎಲ್ಲಿಯೇ ನೀವು ಭಾಷಣ ಮಾಡ್ತೀರಂದ್ರೆ ಈ ಲಕ್ಷ್ಮೀನಾರಾಯಣ ಚಿತ್ರ ಅವಶ್ಯ ಇಟ್ಕೊಳ್ಳಿ. ಇದರಲ್ಲಿ ದಿನಾಂಕ, ಒಂದೊಂದು ಯುಗದ್ದು ಸಮಯ, ಅವಧಿ, ದಿನಾಂಕ ಎಲ್ಲ ಬರೆಯಲಾಗಿದೆ. ನೀವಿದನ್ನು ತಿಳಿಸಿ. ಹೊಸ ವಿಶ್ವದ ಆರಂಭದಿಂದ
1250 ವರ್ಷಗಳವರೆಗೆ ಈ ವಂಶಾವಳಿ ಅಂದ್ರೆ ಸೂರ್ಯವಂಶಿ, ಚಂದ್ರವಂಶಿ, ಈ ತರ ವಂಶಾವಳಿ ರಾಜ್ಯ ಇದ್ವು. ಹೇಗೆ ಕ್ರಿಶ್ಚಿಯನ್ರ ರಾಜ್ಯ ಇತ್ತು ಅಂದ್ರೆ ಒಬ್ರು ಇನ್ನೊಬ್ಬರ ಹಿಂದೆ ಆ ವಂಶಾವಳಿಯವರು ಬರ್ತಾ ಹೋಗ್ತಾರೆ. ಅಂದಾಗಿ ದೇವತಾ ಧರ್ಮ ಇದ್ದಾಗ್ಲೂ ಮತ್ಯಾರು ಇರ್ಲಿಲ್ಲ. ಈಗ ಮತ್ತೆ ದೇವತಾ ಧರ್ಮ ಸ್ಥಾಪನೆ ಆಗ್ತದೆ. ಉಳಿದವ್ರದೆಲ್ಲ ಅನ್ಯ ಧರ್ಮದ್ದು ರಾಜ್ಯ ವಿನಾಶ ಆಗ್ತವೆ. ಯುದ್ಧ ಅಂತೂ ಎದರಲ್ಲೇ ನಿಂತಿದೆ. ಭಾಗವತ ಇತ್ಯಾದಿ ಇದರ ಮೇಲೆಯೇ ಅನೇಕ ಕಥೆಗಳು ಬರ್ದರೆ, ಬಾಲ್ಯದಲ್ಲಿ ಈ ಕಥೆಗಳು ನೀವು ಕೇಳಿರ್ಬೋದು. ನೀವೀಗ ತಿಳ್ಕೊಂಡಿರಿ ಅಂತಾರೆ ಬಾಬಾ. ಈ ರಾಜಧಾನಿ ಹೇಗೆ ಸ್ಥಾಪನೆ ಆಗ್ತದೆ ಸತ್ಯುಗದ್ದು. ಅವಶ್ಯವಾಗಿ ತಂದೆಯೇ ರಾಜಯೋಗ ಕಲಿಸ್ತಿದ್ದಾರೆ. ಯಾವುದಕ್ಕೆ? ಸ್ವರ್ಗದ ರಾಜಧಾನಿಯಲ್ಲಿ ಹೋಗ್ಲಿಕ್ಕೆ. ಯಾರು ಉತ್ತೀರ್ಣ ಆಗ್ತಾರೋ ಅವರು ವಿಜಯ ಮಾಲೆಯ ಮಣಿ ಆಗ್ತಾರೆ. ಮತ್ಯಾರು ಈ ಮಾಲೆಯನ್ನ ತಿಳ್ಕೊಂಡಿಲ್ಲ, ಮಾಲೆ ಅರ್ಥ ಗೊತ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇ ತಿಳ್ಕೊಂಡಿರಿ. ನಿಮ್ದಿಲ್ಲಿ ಪ್ರವೃತ್ತಿ ಮಾರ್ಗ, ಗೃಹಸ್ಥದಲ್ಲಿದ್ದು ಪುರುಷಾರ್ಥ ಮಾಡೋದು ಇಷ್ಟು ಸುಲಭ ಇದೆ ಅಲ್ವಾ? ಮೇಲೆ ತಂದೆ ಇದ್ದಾರೆ ಚಿತ್ರದಲ್ಲಿ, ನಿರಾಕಾರಿ ಪರಮಾತ್ಮ, ಹೈಯೆಸ್ಟ್ ಆಫ್ ದಿ ಹೈ ಫಸ್ಟ್. ಮತ್ತೆ ಅವರಿಗೆ ಶರೀರ ಇಲ್ಲ, ಭೌತಿಕ ಶರೀರ. ಅವರ ನೆಕ್ಸ್ಟ್ ಬ್ರಹ್ಮ ಸರಸ್ವತಿ ಸಂಗಮ್ ಯುಗದವರು, ಅವರೇ ಲಕ್ಷ್ಮೀನಾರಾಯಣ ಆಗೋರು. ಮೊದಲು ಶುಭಾಬ ನಿರಾಕಾರಿ ತಂದೆ ಶ್ರೇಷ್ಠ ಅತಿ ಶ್ರೇಷ್ಠ, ನಂತರ ಅವರ ಸಮಾನ ಆಗಿರೋ ಜೋಡಿ ಮಣಿಗಳು ಅಂದ್ರೆ ಬ್ರಹ್ಮ ಸರಸ್ವತಿ ಲಕ್ಷ್ಮೀನಾರಾಯಣ. ರುದ್ರಾಕ್ಷಿ ಮಣಿಯಲ್ಲಿ ಈ ತರ ತೋರಿಸ್ತಾರೆ. ನೇಪಾಳದಲ್ಲಿ ಒಂದು ವೃಕ್ಷ ಇತ್ತು, ಅಲ್ಲಿ ರುದ್ರಾಕ್ಷಿ ಮರ ಇತ್ತು, ಅಲ್ಲಿಂದ ಮಣಿಗಳು ತರಿಸ್ತಿದ್ರು ಅಂತ ಬಾಬಾ ಹೇಳ್ತಾರೆ. ಅದರಲ್ಲಿ ಒರಿಜಿನಲ್ ರುದ್ರಾಕ್ಷಿ ಮಣಿಗಳು ಇರ್ತವೆ. ಗಾತ್ರ ಎಷ್ಟು ಚಿಕ್ಕದಿರ್ತವೆ ರುದ್ರಾಕ್ಷಿ, ಅದು ಅಷ್ಟು ಬೆಲೆ ಬಾಳೋದಾಗಿರ್ತಿತ್ತು. ನೀವೀಗ ಅರ್ಥವನ್ನು ತಿಳ್ಕೊಂಡಿರಿ. ವಿಷ್ಣುವಿನ ಮಾಲೆ, ರುದ್ರ ಮಾಲೆ, ರುಂಡ ಮಾಲೆ, ಇದೆಲ್ಲ ಅರ್ಥ ಗೊತ್ತಾಗಿದೆ. ಅವರಂತೂ ಕೇವಲ ಮಾಲೆ ಹಿಡಿದು ಜಪಿಸ್ತಾರೆ, ರಾಮ ರಾಮ ಅಂತ ಮುಖದಿಂದ ಜಪಿಸ್ತಾರೆ. ಅರ್ಥ ಯಥಾರ್ಥ ತಿಳ್ಕೊಂಡಿಲ್ಲ, ಮಾಲೆಯನ್ನು ಜಪಿಸ್ತಾರೆ. ಇಲ್ಲಂತೂ ತಂದೆಯನ್ನ ಸ್ಮೃತಿ ಮಾಡೋದು, ನಾವು ನೆನಪು ಮಾಡೋದು ಸಂಬಂಧಯುಕ್ತವಾಗಿ, ಅಜಪಾಜಪ್ ನಿರಂತರ. ಬಾಯಿಂದೇನೋ ಹೇಳಲಿಕ್ಕಿಲ್ಲ. ಗೀತೆ ಅಂತೂ ಅದು ಸ್ಥೂಲ, ಬಾಯಿಂದ ಹೇಳೋದು ಯಾಂತ್ರಿಕತೆ ಆಯ್ತಲ್ವಾ? ಮಕ್ಕಳು ಕೇವಲ ತಂದೆಯ ಸ್ಮೃತಿ ನೆನಪು ಮಾಡಬೇಕು, ಯಾಕೆಂದ್ರೆ ಸಂಬಂಧ ಇದೆ. ಜಪ ಮಾಡೋ ಅಗತ್ಯ ಇಲ್ಲ, ಸಂಬಂಧ ಇರಲಿ. ಇಲ್ಲ ಅಂದ್ರೆ ಇಲ್ಲಿ ಹಾಡು ಇತ್ಯಾದಿ ಎಲ್ಲ ಬೇರೆ ಬೇರೆ ನೆನಪು ಬರ್ತವೆ. ಜಪ ತಪ ಸ್ಥೂಲ ಭೌತಿಕ. ಮೂಲ ಮಾತೆ ಸ್ಮೃತಿ ನೆನಪು. ನೀವು ಶಬ್ದದಿಂದ ದೂರ ಅತೀತ ಹೋಗೋದು. ತಂದೆ ಆದೇಶ, ಆರ್ಡರ್ ಇದೆ. ಮನ್ಮನಾಭ, ಹಾಡನ್ನು ಹಾಡ್ರಿ, ಜೋರಾಗಿ ಮಹಿಮೆ ಮಾಡ್ರಿ ಎಂದು ತಂದೆ ಏನು ಆ ಥರ ಸ್ಥೂಲ ಮಾತು ಹೇಳಲ್ಲ. ನನ್ನ ಮಹಿಮೆ ಗಾಯನ ಮಾಡೋದು ಮುಖದಿಂದ ಅಗತ್ಯನೇ ಇಲ್ಲ ಅಂತಾರೆ ಬಾಬಾ. ಇದಂತೂ ನೀವು ತಿಳ್ಕೊಂಡಿರಿ. ತಂದೆ ಜ್ಞಾನ ಸಾಗರ, ಸುಖ ಶಾಂತಿಯ ಸಾಗರ. ಶುಭಾಬನ ಗುಣ ಶಕ್ತಿಯನ್ನು ಗೊತ್ತಾಗಿದೆ. ಅದನ್ನು ಬಾಯಿಂದ ಜಪಿಸೋದ್ರಿಂದ ಪ್ರಯೋಜನ ಇಲ್ಲ. ಮನುಷ್ಯರಿಗಿದು ಗೊತ್ತೇ ಇಲ್ಲ, ಕೇವಲ ಹೆಸರಿಟ್ಟಿದ್ದಾರೆ. ನಿಮ್ಮ ವಿನಃ ಯಾರೂ ಇದನ್ನ ಯಥಾರ್ಥ ತಿಳ್ಕೊಂಡಿಲ್ಲ. ತಂದೆ ಬಂದು ತನ್ನ ನಾಮ ರೂಪ ಇತ್ಯಾದಿ ಪರಿಚಯ ಹೇಳ್ತಾರೆ. ಹೇಗೆ ನಾನಿದ್ದೇನೆ, ನೀವು ಆತ್ಮಗಳು ಹೇಗಿದ್ದೀರಿ. ಪಾತ್ರ ಮಾಡಲಿಕ್ಕೆ ನೀವು ಬಹಳ ಪರಿಶ್ರಮ ಪಡ್ತೀರಿ, ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಿ. ನಾನಂತೂ ಈ ರೀತಿ ಪಾತ್ರದಲ್ಲಿ ಬರಲ್ಲ. ಜನನ ಮರಣದಲ್ಲಿ ನಾನು ಸುಖ ದುಃಖದಿಂದ ಭಿನ್ನವಾಗಿದ್ದೇನೆ ಅಂತಾರೆ ಬಾಬಾ. ನೀವು ದುಃಖವನ್ನು ಅನುಭವಿಸ್ತೀರಿ, ಶರೀರದಲ್ಲಿ ಬರ್ತೀರಲ್ವಾ, ಮತ್ತು ಸುಖವನ್ನ ಸತ್ಯುಗದಲ್ಲಿ ನೀವೇ ಅನುಭವ ಮಾಡೋದು. ನಿಮ್ಮ ಪಾತ್ರ ನನಗಿಂತಲೂ ಶ್ರೇಷ್ಠ ಇದೆ. ನಾನಾದ್ರೆ ಅರ್ಧ ಕಲ್ಪವರೆಗೆ ಆರಾಮದಲ್ಲಿ ಪರಂಧಾಮದಲ್ಲಿ ವಾನಪ್ರಸ್ಥದಲ್ಲಿ ಬಾಬಾ ಕೂತಿರ್ತಾರೆ. ನೀವು ನನ್ನನ್ನು ಕರೀತೀರಿ ದ್ವಾಪರದಲ್ಲಿ, ನಾನು ಅಲ್ಲಿ ಕುಳಿತು ನಿಮ್ಮ ಕೂಗನ್ನ ಕೇಳಿಸ್ಕೊಳ್ತೇನಲ್ವಾ ಅಂತಾರೆ ಬಾಬಾ. ಈ ಸಮಯದಲ್ಲೇ ನನ್ನ ಪಾತ್ರ ಇರೋದು. ಸೃಷ್ಟಿಯ ಕಲಿಯುಗ ಅಂತ್ಯ ಸಂಗಮದಲ್ಲಿ ಡ್ರಾಮಾ ಪಾತ್ರವನ್ನ ನಾನು ತಿಳ್ಕೊಂಡಿದ್ದೇನೆ. ಈಗ ಡ್ರಾಮಾ ಮುಕ್ತಾಯ ಆಯ್ತು. ನಾನೀಗ ಪತೀತರನ್ನ ಪಾವನ ಮಾಡುವ ಪಾತ್ರವನ್ನ ಅಭಿನಯಿಸ್ಬೇಕಾಗಿದೆ. ಮತ್ಯಾವುದೇ ಮಾತಿಲ್ಲ. ಪರಮಾತ್ಮನು ಸರ್ವಶಕ್ತಿವಂತ ಅಂತರ್ಯಾಮಿ ಆಗಿದ್ದಾರೆಂದು ಮನುಷ್ಯರು ತಿಳ್ಕೊಂಡಾರೆ. ಅಂತರ್ಯಾಮಿ ಅಂದ್ರೆ ಎಲ್ಲರ ಹೃದಯದಲ್ಲಿ ಹೋಗಿ
ಅವ್ರ ಮನ್ಸಲ್ಲಿರೋದೆಲ್ಲ ತಿಳ್ಕೊಂಡಿರೋನು ಅಂತ ಅರ್ಥ. ಅವರು ಹೇಳ್ತಾರೆ ಆ ರೀತಿ ಅಲ್ಲ. ಯಾವಾಗ ನೀವು ಸಂಪೂರ್ಣ ತಮೋಪ್ರಧಾನ ಆಗ್ತಿರೋ ಆಗ ನಾನು ಸರಿಯಾದ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಬರಬೇಕಾದ ಅಗತ್ಯ ಬರ್ತದೆ. ಸಾಧಾರಣ ಮಾನವ ತನುವಲ್ಲಿ ಬರ್ತೇನೆ. ಬಂದು ನಾನು ನೀವು ಮಕ್ಕಳನ್ನು ದುಃಖದಿಂದ ಬಿಡುಗಡೆ ಮಾಡ್ತೇನೆ. ಬ್ರಹ್ಮರವರ ಮೂಲಕ ಒಂದೇ ಧರ್ಮದ ಸ್ಥಾಪನೆ, ಶಂಕರನ ಮೂಲಕ ಅನೇಕ ಧರ್ಮಗಳ ವಿನಾಶ, ಆಹಾಕಾರ ನಂತರ ಜೈ ಜೈಕಾರ ಆಗೋದು. ಎಷ್ಟೊಂದು ಆಹಾಕಾರ ಆಗಲಿದೆ ಅಂತಿಮ ವಿನಾಶದಲ್ಲಿ. ಆಪತ್ತುಗಳಲ್ಲಿ ಅನೇಕರು ಸಾಯ್ತಾರೆ. ಪ್ರಾಕೃತಿಕ ವಿಕೋಪಗಳು ಸಹ ಬಹಳ ವಿನಾಶದಲ್ಲಿ ಸಹಯೋಗಿ ಆಗಿರ್ತವೆ. ಇಲ್ಲ ಅಂದ್ರೆ ಇಷ್ಟೆಲ್ಲ ಮನುಷ್ಯರು ರೋಗಿ ದುಃಖಿಯಾಗಿ ನರಳಾಡೋದು ಜಾಸ್ತಿ ಆಗ್ತಿತ್ತು. ಒಂದೇ ಸಾರಿಗೆ ಹಠಾತ್ ಆಗಿ ಹೋಗ್ಬೇಕಲ್ವಾ, ಅದಕ್ಕೆ ಪ್ರಕೃತಿ ಸಹಯೋಗ ಕೊಡ್ತದೆ. ತಂದೆ ಹೇಳ್ತಾರೆ ಮನುಷ್ಯರು ದುಃಖಿಯಾಗಿ ಉಳಿಬಾರ್ದು. ಪ್ರಕೃತಿ ವಿಕೋಪಗಳು ಎಷ್ಟು ಜೋರಾಗಿ ಕೆಲಸ ಮಾಡ್ತವೆ, ಅವು ಎಲ್ಲರನ್ನೂ ಸಮಾಪ್ತಿ ಮಾಡ್ಬಿಡ್ತವೆ. ಬಾಂಬ್ಗಳೇನೋ ಏನೇನ್ ಮಾಡ್ತವೆ ಬಾಂಬ್ಗಳು, ಪ್ರಾಕೃತಿಕ ವಿಕೋಪಗಳು ಬಹಳ ಸಹಯೋಗ ಕೊಡ್ತವೆ. ಭೂಕಂಪದಲ್ಲಿ ಅನೇಕರು ಸಮಾಪ್ತಿ ಆಗ್ತಾರೆ. ನೀರಲ್ಲಿ ಒಂದೆರಡು ಗುಟುಕು ಬಂತು ಅಂದ್ರೆ, ನೀರಿಂದ ಒಂದೆರಡು ಗುಟುಕು ಬಂತು ಅಂದ್ರೆ, ಸಮುದ್ರನೇ ಉಕ್ಕಿ ಬಂತು ಅಂದ್ರೆ ಧರಣಿನೇ ನುಂಗ್ಬಿಡ್ತದೆ. 100 ಅಡಿಗಳಷ್ಟು ನೀರು ಉಕ್ಕಿ ಬಂದ್ರೆ ಏನಾಗ್ಬೋದು? ಎಲ್ಲ ಆಹಾಕಾರ ದೃಶ್ಯಗಳಾಗಿವೆ. ಇಂಥ ದೃಶ್ಯ ನೋಡ್ಲಿಕ್ಕೂ ಸಾಹಸ ಬೇಕು, ಧೈರ್ಯ ಬೇಕಲ್ವಾ? ಅದಕ್ಕೆ ಪುರುಷಾರ್ಥ ಪರಿಶ್ರಮ ಮಾಡಬೇಕು, ನಿರ್ಭಯರಾಗಬೇಕು. ನೀವು ಮಕ್ಕಳಿಗೆ ಆಹಾಕಾರ ಬರಲೇಬಾರ್ದು, ಆತ್ಮ ಅಭಿಮಾನಿ ಆಗ್ಬೇಕು, ಬಹಳ ಮಧುರರಾಗಿರ್ಬೇಕು. ತಂದೆ ತಿಳಿಸ್ತಾರೆ ನಾನು ನಿರಾಕಾರ ಮತ್ತು ವಿಚಿತ್ರ, ದೇಹ ಇಲ್ಲದ ವಿಚಿತ್ರ ಆಗಿದ್ದೇನೆ. ಇಲ್ಲಿಗೆ ಸೇವೆ ಮಾಡ್ಲಿಕ್ಕೆ ಬರ್ತೇನೆ. ನನ್ನ ಮಹಿಮೆ ನೋಡಿ ಎಷ್ಟು ಮಾಡ್ತಾರೆ ಜ್ಞಾನ ಸಾಗರ. ಹೇ ತಂದೆ ಎಂದು ಹೇಳ್ತಾರೆ. ಮತ್ತು ಪತಿತ ಪ್ರಪಂಚದಲ್ಲಿ ಬನ್ನಿ ಅಂತ ಕರೀತಾರೆ. ನೀವು ನಿಯಂತ್ರಣ ನೋಡಿ ಎಷ್ಟು ಚೆನ್ನಾಗಿ, ನಿಮಂತ್ರಣ ಎಷ್ಟು ಚೆನ್ನಾಗಿ ಕೊಡ್ತೀರಿ. ಬಾಬಾವ್ರಿಗೆ ಇನ್ವಿಟೇಷನ್, ಸ್ವರ್ಗದಲ್ಲಿ ಬಂದು ಸುಖ ನೀಡಿ ಎಂದು ಯಾರು ಅಲ್ಲಿ ಕರೆಯಲ್ಲ. ಹೇ ಪತೀತ ಪಾವನ, ನಾವು ಪತೀತರಾಗಿದ್ದೇವೆ, ನಮ್ಮನ್ನು ಪಾವನ ಮಾಡ್ಲಿಕ್ಕೆ ಬಾ ಅಂತ ಹೇಳ್ತೀರಿ. ನೋಡಿ ನಿಮ್ಮ ನಿಮಂತ್ರಣ ಕರೆಯೋದು ಹೇಗಿದೆ. ಒಮ್ಮೆಲೆ ತಮೋ ಪ್ರಧಾನ ಪತೀತ ಪ್ರಪಂಚ ಮತ್ತು ಪತೀತ ಶರೀರದಲ್ಲಿ ಕರಿತೀರಿ. ಭಾರತವಾಸಿಗಳೇ ಬಹಳ ಒಳ್ಳೆ ನಿಮಂತ್ರಣ ಕೊಡ್ತೀರಿ. ಡ್ರಾಮಾದಲ್ಲಿ ರಹಸ್ಯವೇ ಈ ತರ ಇದೆ. ಬಾಬಾ ಹೇಳ್ತಾರೆ ಇದು ನನ್ನ ಬ್ರಹ್ಮನ ಬಹಳ ಜನ್ಮಗಳ ಅಂತಿಮ ಜನ್ಮ. ಇವರಿಗೂ ಗೊತ್ತಿರಲ್ಲ, ಬ್ರಹ್ಮನಿಗೂ ತಂದೆಯ ಪ್ರವೇಶ ಆಗ್ತದೆ. ಅದು ಬಾಬಾ ಅವರಿಗೆ ಬ್ರಹ್ಮನಿಗೆ ತಿಳಿಸ್ತಾರೆ. ತಂದೆ ಪ್ರತಿಯೊಂದು ಮಾತಿನ ರಹಸ್ಯ ತಿಳಿಸ್ತಾರೆ. ಬ್ರಹ್ಮನೇ ತಂದೆಯ ಪತ್ನಿ ಅಂದ್ರೆ ಬ್ರಹ್ಮನ ಮೂಲಕ ರಚನೆ. ಅಂದ್ರೆ ಬ್ರಹ್ಮ ನಮ್ಗೆ ತಾಯಿ, ಶಿವಬಾಬರಿಗೆ ಪತ್ನಿ ಆದ್ರು. ಇದು ಹೋಲಿಕೆ ಕೊಟ್ಟಾರೆ ಬಾಬಾ. ಸ್ವಯಂ ತಂದೆನೇ ಹೇಳ್ತಾರೆ ಇವರು ನನ್ನ ಪತ್ನಿ ಆಗಿದ್ದಾರೆ. ಸತ್ಯ ಹಿರಿಯ ತಾಯಿಯಾಗಿದ್ದಾರೆ. ಮತ್ತು ಸರಸ್ವತಿಯು ದತ್ತು ತಾಯಿ ಸಾಕಾರದಲ್ಲಿ ಪಾಲನೆಗೆ. ನೀವು ಇವರಿಗೆ ಸಾಕಾರದಲ್ಲಿ ಬ್ರಹ್ಮ ಸರಸ್ವತಿಗೆ ತಂದೆ ತಾಯಿ ಅಂತ ಹೇಳಬಹುದು. ಶಿವ ತಂದೆಗೆ ಕೇವಲ ತಂದೆ ನಿರಾಕಾರಿ. ಮತ್ತು ಇವರು ಬ್ರಹ್ಮ ತಂದೆ ಆಗಿದ್ದಾರೆ. ಮಮ್ಮಾರವರು ಗುಪ್ತವಾಗಿದ್ದಾರೆ, ತಾಯಿನೇ ಅವರು. ವಾಸ್ತವದಲ್ಲಿ ಬ್ರಹ್ಮ ಬಾಬವರು ತಾಯಿ ಆಗಿದ್ದಾರೆ. ರಚನೆ ನಿಮಿತ್ತ ಅಲ್ವಾ, ಆದ್ರೆ ಶರೀರ ಪುರುಷದ್ದಿದೆ, ತಾಯಿ ಅಂತ ಶೋಭಿಸಲ್ಲ. ಅದಕ್ಕೆ ಸಂಭಾಲನೆ ಮಾಡೋ ಸಲುವಾಗಿ ನಿಮಿತ್ತ ಸರಸ್ವತಿಯವರು. ಅವರು ದತ್ತು ತೆಗೆದುಕೊಂಡ್ರು ಬಾಬಾ. ಅದಕ್ಕೆ ಅವರಿಗೆ ಮಾತೇಶ್ವರಿ ಅಂತ ಹೆಸರಿಟ್ರು. ಇವರೇ ಮುಖ್ಯಸ್ಥರು. ಡ್ರಾಮಾ ಅನುಸಾರ ಒಬ್ಬರೇ ಸರಸ್ವತಿ ಆಗಿದ್ದಾರೆ. ಉಳಿದಂತೆ ದುರ್ಗಾ, ಕಾಳಿ ಇತ್ಯಾದಿ ಅನೇಕ ಹೆಸರುಗಳ ಮಹಿಮೆ. ತಂದೆ ತಾಯಿ ಒಬ್ಬರೇ ಇರ್ತಾರಲ್ವಾ. ನೀವೆಲ್ಲ ಮಕ್ಕಳಾಗಿರಿ. ಬ್ರಹ್ಮನ ಮಗಳು ಸರಸ್ವತಿ, ಶಿವಬಾಬಾ ತಂದೆ ತಾಯಿ. ಹಾಗೆ ನೋಡಿದ್ರೆ ಶಿವಬಾಬರಿಗೆ ಬ್ರಹ್ಮ ಸರಸ್ವತಿನೂ ಮಕ್ಕಳೇ. ಅದಕ್ಕೆ ಬಾಬಾ ಹೇಳ್ತಾರೆ ಸಾಕಾರದಲ್ಲಿ ಮಕ್ಕಳ ಪಾಲನೆಗೆ ಇವ್ರ ತಂದೆ ತಾಯಿ ಆಗಿದ್ದಾರೆ. ಇವೆಲ್ಲ ಮಾತುಗಳು ನಿಮ್ಮಲ್ಲಿಯೂ ನಂಬರ್ ವಾರ್ ಅಂದ್ರೆ ಪುರುಷಾರ್ಥ ಶಕ್ತಿ ಅನುಸಾರ ಅರ್ಥ ಮಾಡ್ಕೊಳ್ತಾರೆ. ಹೇಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಶಾಲೆಯಲ್ಲಿ ನಂಬರ್ ವಾರ್ ಯಥಾಶಕ್ತಿ ಇರ್ತಾರೆ. ಒಬ್ಬರು ಮತ್ತೊಬ್ಬರನ್ನ ಹೋಲಿಕೆ ಮಾಡಕ್ಕಾಗಲ್ಲ. ಇದೆಲ್ಲ ಸೃಷ್ಟಿ ನಾಟಕ ಮಾಡಲ್ಪಟ್ಟಿರೋದು.
ಇದನ್ನು ವಿಸ್ತಾರವಾಗಿ ತಿಳ್ಕೊಳ್ಬೇಕು. ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಅವರವರ ಪುರುಷಾರ್ಥಾನುಸಾರ ಪದವಿಗಳು ಅನೇಕ ಮೇಲ್ದರ್ಜೆ ಕೆಳದರ್ಜೆ ಇರ್ತವೆ. ಬ್ಯಾರಿಸ್ಟ್ರಿ ಓದ್ತಾರೆ, ಅದರಲ್ಲೂ ನಂಬರ್ ವಾರ್ ಇರ್ತಾರೆ. ಕೆಲವ್ರಿಗೆ 2-3 ಲಕ್ಷ ಸಂಪಾದನೆ ಮಾಡೋ ಕೆಪಾಸಿಟಿ ಇರ್ತದೆ. ಇನ್ನು ಕೆಲವರು ಬುದ್ಧಿವಂತರಿಲ್ಲ, ಸರಿ ಓದಿಲ್ಲ ಅಂದ್ರೆ ಅವ್ರ ಹರಕು ವಸ್ತ್ರಗಳನ್ನು ಧರಿಸ್ಕೊಳ್ಳೋರು ಹಾಗೆ ಇರ್ತಾರೆ. ಅದಕ್ಕೆ ಅವರವರ ಶಿಕ್ಷಣ ಆಧಾರ ಮೇಲೆ ಅಂತಾರೆ ಬಾಬಾ ಮಕ್ಕಳಿಗೆ ಇಲ್ಲಿ ತಿಳಿಸಿದ್ದಾರೆ. ಇದು ವಿಶ್ವಕ್ಕೆ ಸಂಬಂಧಿಸಿರುವಂತ ಸಮಸ್ಯೆ ಆಗಿದೆ. ನೀವೀಗ ತಿಳ್ಕೊಂಡಿರಿ. ವಿಶ್ವಕ್ಕೆ ಅಂದ್ರೆ ವಿಶ್ವ ಪರಿವರ್ತನೆ ಆಗ್ತಾ ಇದೆ ಅಲ್ವಾ, ನವಯುಗ ಬರ್ತಾ ಇದೆ. ಇಲ್ಲಿ ಕಲಿಯುಗದಲ್ಲಿ ಎಷ್ಟು ಪರಿವರ್ತನೆ, ಪ್ರಕೃತಿ ವಿಕೋಪ. ಅದಕ್ಕೆ ಇದು ವಿಶ್ವಕ್ಕೆ ಸಂಬಂಧಿಸಿರೋ ಸಮಸ್ಯೆ. ನಿಮ್ಗೀಗ ಗೊತ್ತಾಗಿದೆ, ಯುದ್ಧ ಅಂತೂ ಅವಶ್ಯ ಆಗೇ ಆಗೋದು. ಇದಂತೂ ಖಚಿತವಾಗಿದೆ. ಎಲ್ಲವೂ ಹೊಸ ದೈವಿ ಪ್ರಪಂಚ ಪುನಃ ಸ್ಥಾಪನೆ ಆಗೋದು, ಅನೇಕ ಧರ್ಮಗಳ ವಿನಾಶ ಆಗೋದು. ಈ ಸಂದೇಶ ಡಂಗುರ ಸಾರ್ತಿರಿ ನೀವು. ಎಷ್ಟು ಸ್ಪಷ್ಟವಾಗಿದೆ ಇದೆಲ್ಲ. ಪ್ರಜಾಪಿತ ಬ್ರಹ್ಮನಿಂದ ಪ್ರಜೆಗಳನ್ನು ರಚಿಸಲಾಗ್ತದೆ. ತಂದೆ ತಿಳಿಸ್ತಾರೆ, ಇವರು ನನ್ನ ಮುಖವಂಶಾವಳಿ. ಪರಮಾತ್ಮ ಬ್ರಹ್ಮ ಮುಖದಿಂದ ಜ್ಞಾನದಿಂದ ದಿವ್ಯ ಜನ್ಮ ಕೊಟ್ಟರೆ, ಅವರು ಮುಖದಿಂದ ಜ್ಞಾನ ಪಡೆದು ಮರುಜನ್ಮ ಆಗಿರೋದಕ್ಕೆ ಮುಖವಂಶಾವಳಿ. ನೀವು ಮುಖವಂಶಾವಳಿ ಬ್ರಾಹ್ಮಣರು, ಅವರು ಕುಖವಂಶಾವಳಿ ಬ್ರಾಹ್ಮಣರು, ಅವರು ಪೂಜಾರಿಗಳು. ನೀವೀಗ ಪೂಜ್ಯರಾಗ್ತಿದ್ದೀರಿ. ನಾವು ದೇವತಾ ಪೂಜ್ಯರಾಗ್ತೀವೆಂದು ನಿಮ್ಗೆ ತಿಳಿದಿದೆ. ಈಗ ನಿಮ್ಗೆ ಪ್ರಕಾಶತೆ, ಬೆಳಕು, ಪ್ರಭಾವಳಿ, ಪವಿತ್ರತೆ, ಕಿರೀಟ ಇಲ್ಲ. ಆತ್ಮ ಪವಿತ್ರ ಆದಾಗ ಆಗ ಈ ಶರೀರವು ಹಳೆಯದು ಬಿಡಬೇಕಾಗ್ತದೆ. ಈ ಶರೀರದಲ್ಲಿ ಪ್ರಕಾಶ, ಪ್ರಭಾವಳಿ, ಕಿರೀಟ ತೋರಿಸೋದು ಶೋಭಿಸಲ್ಲ. ಅದಕ್ಕೆ ಈ ಸಮಯದಲ್ಲಿ ನಿಮ್ಮದು ಗಾಯನ ಯೋಗ್ಯ ಆಗ್ತಿದ್ದೀರಿ. ಯಾವುದೇ ಆತ್ಮ ಈಗ ಪವಿತ್ರವಾಗಿಲ್ಲ. ಅದಕ್ಕೆ ಯಾರ ಮೇಲೂ ಈ ಸಮಯದಲ್ಲಿ ಪ್ರಕಾಶ, ಪ್ರಭಾವಳಿ, ಕಿರೀಟ ಇಡ್ಲಿಕ್ಕಾಗಲ್ಲ. ಅದು ಸತ್ಯುಗದಲ್ಲೇ ಇರೋದು. 2 ಕಲೆಗಳು ಕಡಿಮೆಯಾಗುವವರೆಗೂ ಸಹ ಈ ಕಿರೀಟ ಎರಡು ಕಲೆಗಳು ಕಡಿಮೆ ಇದ್ರೂ ಕೂಡ ಈ ಪವಿತ್ರತೆ, ಪ್ರಭಾವಳಿ, ಕಿರೀಟ ತೋರಿಸ್ಲಿಕ್ಕೆ ಆಗಲ್ಲ. ತ್ರೇತಾದಲ್ಲೂ ಸತ್ಯುಗದಲ್ಲೇ ಇರೋದು ಅಂತಾರೆ ಬಾಬಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಪುನಃ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೂ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ, ಸುಪ್ರಭಾತ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಸ್ಥಿತಿಯನ್ನು ಈ ರೀತಿ ಅಚಲ ಮತ್ತು ನಿರ್ಭಯ ಮಾಡಿಕೊಳ್ಬೇಕು. ಅದರಿಂದ ಅಂತಿಮ ವಿನಾಶದ ದೃಶ್ಯ ನೋಡ್ಲಿಕ್ಕೆ ಸಾಧ್ಯವಾಗಬೇಕು. ಆತ್ಮಾಭಿಮಾನಿಯಾಗುವ ಪುರುಷಾರ್ಥದ ಪರಿಶ್ರಮ ಮಾಡಬೇಕು. 2ನೇದು, ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿ ಪಡೀಲಿಕ್ಕೆ ವಿದ್ಯೆಯ ಮೇಲೆ ಬಾಬಾ ಕೊಡೋ ಶಿಕ್ಷಣ ಕಡೆ ಪೂರ್ಣ ಗಮನ ಕೊಡಬೇಕು. ಪಾಸ್ ಆಗ್ಲಿಕ್ಕೆ, ಉತ್ತೀರ್ಣ ಆಗ್ಲಿಕ್ಕೆ ವಿಜಯ ಮಾಲೆಯ ಮಣಿ ಆಗಬೇಕು. ಉತ್ತೀರ್ಣ ಆಗಿ ವರದಾನ ಆಗಿದೆ. ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುವ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆಗಿರಿ. ಸಂಗಮ ಯುಗದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಭಗವಂತನ ಮಕ್ಕಳ ಸೇವೆಯನ್ನು ಮಾಡ್ತಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತನ ಸೇವೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಚೈತನ್ಯ ರಾಜಕುಮಾರರ ಸೇವೆಯನ್ನು ಸ್ವಯಂ ಭಗವಂತನೇ ಮಾಡ್ತಾರೆ. ಅಮೃತ ವೇಳೆ ಏಳಿಸ್ತಾರೆ, ಭೋಗವನ್ನಿಡ್ತಾರೆ, ಮಲಗಿಸ್ತಾರೆ. ರೆಕಾರ್ಡ್ನಲ್ಲಿ ಮಲಗಿಸುವ ಮತ್ತು ರೆಕಾರ್ಡ್ನಲ್ಲಿ ಏಳುವ ಇಂಥ ಮಧುರವಾದ ಅಥವಾ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳು ನಾವು ಬ್ರಾಹ್ಮಣರಾಗಿದ್ದೇವೆ. ಇದೇ ಭಾಗ್ಯದ ಖುಷಿಯಲ್ಲಿ ಸದಾ ತೂಗ್ತಿರ್ರಿ. ಕೇವಲ ಎಷ್ಟು ಪ್ರೀತಿಯ ಶ್ರೇಷ್ಠ ಭಾಗ್ಯಶಾಲಿಗಳು. ಇಂಥ ಕೇವಲ ತಂದೆದೇ ಪ್ರೀತಿಯಾಗಿದೆ, ಮಾಯೆದಲ್ಲ. ಯಾರು ಮಾಯೆಗೆ ಮುದ್ದಾದವರಾಗಿರ್ತಾರೆ, ಪ್ರೀತಿಗೆ ಪಾತ್ರರು, ಅವರು ಬಹಳ ಹುಡುಗಾಟಿಕೆ ಮಾಡ್ತಾರೆ. ಶ್ಲೋಗನ್: ತಮ್ಮ ಹರ್ಷಿತ ಮುಖ ಚೆಹರೆಯಿಂದ ಸರ್ವ ಪ್ರಾಪ್ತಿಗಳ ಅನುಭೂತಿ ಮಾಡಿಸೋದು ಸತ್ಯ ಸೇವೆ ಆಗಿದೆ. ಅವ್ಯಕ್ತ ಸೂಚನೆ:
ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಅಶರೀರಿ ಆಗೋದರ ಅರ್ಥ ಶಬ್ದದಿಂದ ದೂರ ಆಗುವುದು. ಶರೀರವಿದ್ರೆ ಶಬ್ದವಿದೆ. ಶರೀರದಿಂದ ದೂರವಾದ್ರೆ ಶಾಂತಿ. ಶರೀರ ಅಂದ್ರೆ ಸ್ಥೂಲ ದೇಹಮಾನದಲ್ಲಿ ಬಂದ್ರೆ ಮಾತು. 1 ಸೆಕೆಂಡಲ್ಲಿ ಸರ್ವಿಸಿನ ಸಂಕಲ್ಪದಲ್ಲಿ ಬನ್ನಿ. 1 ಸೆಕೆಂಡಲ್ಲಿ ಸಂಕಲ್ಪದಿಂದ ದೂರ ಸ್ವರೂಪದಲ್ಲಿ, ಶಾಂತಿಯ ಸ್ವರೂಪದಲ್ಲಿ ಸ್ಥಿತ ಆಗಿ. ಕಾರ್ಯ ಪ್ರತಿ ಶಾರೀರಿಕ ಭಾವನೆಯಲ್ಲಿ ಅನುಭವದಲ್ಲಿ ಬರುವುದು. ಕರ್ಮ ಮಾಡುವಾಗ ಶರೀರದ ಅನುಭವದಲ್ಲಿ ಬರೋದು. ನಂತರ ಸೆಕೆಂಡಲ್ಲಿ ಕೆಲಸ ಮುಗೀತು, ಶರೀರದಿಂದ ದೂರ ಅಶರೀರಿಯಾಗಿ. ಯಾವಾಗ ಈ ಡ್ರಿಲ್ ಪರಿಪಕ್ವ ಆಗುವುದು, ಆಗ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಬಹುದು. ಓಂ ಶಾಂತಿ.